ಹಲೋ ಏನಯ್ಯ ಏನಾಯ್ತು? ನಮಸ್ಕಾರ ಸರ್. ಇವತ್ತು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಉಂಟು. ಕಂಗ್ರಾಚುಲೇಷನ್ ಬ್ರದರ್. ಫುಲ್ ಎಕ್ಸೈಟ್ ಆಗಿದ್ದೇವೆ, ಎಕ್ಸೈಟ್ ಆಗಿದ್ದೇವೆ. ಬರ್ತ್ಡೇ ಪಾರ್ಟಿಯ ಖುಷಿಯಲ್ಲಿ ಜೋರ್ ಮಳೆ ಬರ್ತಾ ಉಂಟು. ಅದಕ್ಕೆ ನಾವು ರೈನ್ ಕೋಟ್ ಹಾಕೊಂಡು ಹೊರಟಿದ್ದೇವೆ. ಏಲಿಯನ್ಸ್ ತರ ಕಾಣ್ತಾ ಇದ್ದೇವೆ ನಾವಿಬ್ರು. ಓಡಿನಿ ನಮ್ಮಡೆ ಚಂದ್ರಲೋಕ ಪೋಪಿನ. ಈಗ ನಾಯಿ ಅಟ್ಟಿಸ್ಕೊಂಡು ಬರ್ತಿದ್ರೆ ಸಾಕು, ಇಬ್ರು ಸಹ ಈಗ ನೀಲಾವರ ದೇಗಡಿಗೆ. ಈಗ ನವಮ್ ಬೇಕರಿಗೆ ಬಂದು ನಾವು ಸ್ವೀಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಈಗ ಪುನಃ ರೋಡ್ ಟ್ರಿಪ್ ಅಲ್ಲಿ ಹೊರಟು. ಕಡೆಗೂ ನಾವು ನೀಲೋರಕ್ಕೆ ಬಂದು ರೀಚ್ ಆದ್ವಿ. ನಮ್ಮ ಕಸಿನ್ಸ್ ಅನ್ನೆಲ್ಲ ಇನ್ನು ಮೀಟ್ ಆಗ್ಬೇಕು. ಅವರೆಲ್ಲ ಒಳಗಡೆ ಎಲ್ಲ ಬೊಬ್ಬೆ ಹೊಡಿತಿದ್ದಾರೆ. ನೋಡುವ, ಅವರನ್ಸ ಮಾತಾಡ್ಸುವ, ಅವರನ್ಸ ಮೀಟ್ ಆಗುವ. ತುಂಬಾ ದಿನ ಆಯ್ತು ಮೀಟ್ ಆಗದೆ. ಹೋಗುವ. ಹಾಯ್ 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 ಹಾಯ್. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ನೋಡಿ, ಎಲ್ಲರೂ ಎಂತ ತಿಂಡಿ ಮಾಡ್ತಾ ಇದ್ರಿ? ಇದ್ರ ತೆಗುದು ಏನಂತ ಗೋಳಿ ಬಜೆಟ್ ಮಾಡ್ತಿದ್ರಿ ನೀವು? ಜಾಪನೀಸ್ ಟೆಕ್ನಾಲಜಿ ನೋಡಿರ್ತೀರಿ, ಆಮೇಲೆ ಬೇರೆ ಬೇರೆ ಚೈನೀಸ್ ಟೆಕ್ನಾಲಜಿ ಅಲ್ಲಿ ನೋಡಿರ್ತೀರಿ. ಇದು ನೋಡಿ, ಇದು ಇಂಡಿಯನ್ ಟೆಕ್ನಾಲಜಿ. ನೀರುಳ್ಳಿಗೆ ಇದು ಎಂತ, ಇದು ನುಸಿ ಬತ್ತಿ ಹಾಕಿಟ್ಟಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಚಿಕ್ಕಮ್ಮನ ಬರ್ತ್ಡೇ ಪಾರ್ಟಿಗಿಂತ ಮೊದಲು ಒಂದ್ಸರ್ತಿ ಇಂಟೀರಿಯರ್ಸ್ ಎಲ್ಲ ನೋಡ್ಕೊಂಡು ಬರುವ. ನಾನು ಸತ್ಯ ಹೇಳ್ತೇನೆ, ಸೂಪರ್ ಇಂಟೀರಿಯರ್ಸ್ ಉಂಟು. ಒಂದ್ಸರ್ತಿ ಬೀರೋಲಲ್ಲಿ ನೋಡ್ಕೊಂಡು ಬನ್ನಿ. ನಮ್ಮ ಮನೆಯ ಸಣ್ಣವರ ಕೂಗಾಟ ಹಾರಾಟ ಕೇಳಿದ್ರೆ ನಾನು ಅದಕ್ಕೆ ಈಗ ಮೈಕ್ ಹಾಕೊಂಡದ್ದು. ಅವ್ರದ್ದು ಯಾರದ್ದು ಸ್ವರ ಕೇಳ್ಬಾರ್ದು, ನಂದು ಮಾತ್ರ ಸ್ವರ ಕೇಳ್ಬೇಕಂತಿಲ್ಲ. ನೀವು ಬಹಳ ಬುದ್ಧಿವಂತರು. ಇವರು 4 ಜನ ಏನಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಮೋಸ್ಟ್ ಫಿಟ್ಟೆಸ್ಟ್ ಅಂತ ಹೇಳಿದ್ರೆ ಇವ್ರು 4 ಜನ ಮಾತ್ರ. ಮತ್ತೆಲ್ಲರೂ ಫ್ಯಾಮಿಲಿ ಪೈಕಿ ಇರುವಂತದ್ದು. ಇವಳು ಒಂದು ಫಿಟ್ ಆಗಿರೋದು. ಎಲ್ಲಿಗೆ ಹೋದ್ರು ಇವ್ರದ್ದು ಫೋಟೋ ಶೂಟ್ ಎಲ್ಲ ಮುಗಿದೇ ಇಲ್ಲ. ಇವರೇ ನಮ್ಮ ಬರ್ತ್ಡೇ ಗರ್ಲ್, ನನ್ನ ಚಿಕ್ಕಮ್ಮ. ಹ್ಯಾಪಿ ಬರ್ತ್ಡೇ. ಈಗ ನೋಡಿ, ನನ್ನ ತಂಗಿಯರು ಎಲ್ಲ ಬರ್ತ್ಡೇದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ಯಾವ ರೀತಿ ಡೆಕೋರೇಷನ್ ಆಗ್ಬೇಕಂತೇಳಿ ಹೇಳಿ. ಇದು ಯಾವ ಫ್ಲೇವರ್ ಕೇಕ್? ರಸ್ಮಲೈ ಫ್ಲೇವರ್ ಕೇಕ್. ತುಂಬಾ 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 ಟೇಸ್ಟ್ ಉಂಟಂತೆ ಈ ರಸ್ಮಲೈ ಕೇಕ್. ಈಗ ಆಲ್ಮೋಸ್ಟ್ ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಯ್ತು. ಓ, ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಯ್ತು. ಹ್ಯಾಪಿ ಬರ್ತ್ಡೇ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಇವರದ್ದು. ಫೋಟೋ ಶೂಟ್ ಆಗ್ತಾ ಉಂಟು ನೋಡಿ. ಎಷ್ಟು ಬೇಗ ಟೇಬಲ್ ಕೇಕ್ ಬಂತು ಅಷ್ಟೇ ಬೇಗ ಕೇಕ್ ಖಾಲಿ ಆಯ್ತು. ಇದು ಕೇಕ್ ಬಿಸಿ ಮಾಡಿದಾಗ ಉಂಟು ನೋಡಿ, ಫುಲ್ ಹಬೆ 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 ಬಂದಿದೆ. ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೇವೆ.
ಆದ್ರೆ ಇಲ್ಲಿ ನೋಡಿ ಹೆಣ್ಣುಗಳೆಲ್ಲ ಒಟ್ಟಿಗೆ ಕೇಕ್ ಹಂಚ್ಕೊಂಡು ತಿಂತ ಇದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಆಸ್ತಿ ಹಂಚಿಕೆ ಮಾಡೋದಾದ್ರೂ ಇಷ್ಟು ಕಷ್ಟಪಟ್ಟು ಮಾಡೋದಿಲ್ಲ, ಕೇಕ್ ಹಂಚಿಕೆ ಮಾತ್ರ ಬಾರಿ ಕಷ್ಟಪಟ್ಟು ಮಾಡ್ತಾ ಇದ್ರಿ ಎಲ್ಲರೂ. ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಈಗ ಎಲ್ಲರೂ ಫುಲ್ ಲಘು ಬಗೆಯಿಂದ ಕೆಲಸ ಮಾಡ್ತಿದ್ದಾರೆ. ಇವಳೊಬ್ಳೆ ಟ್ರೂ ಇಂಡಿಯನ್ ಪರೋಟ ಮಾಡ್ತಿದ್ದ. ಎಲ್ಲರದ್ದು ಈಗ ಲಘು ಬಗೆಯಿಂದ ಕೆಲಸ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಊಟ ಮಾಡಿ ಎಲ್ಲರಿಗೂ ಹೊರಡ್ಬೇಕು ವಾಪಸ್. ಇವತ್ತು 10 ಗಂಟೆ ಆದ್ರೂ ಆಗ್ಬೋದು ರಾತ್ರಿ. ಅಲ್ಲ, ಅಡ್ಗೆ ಮನೆಯಲ್ಲಿ ಎಲ್ಲರೂ ಓದ್ಕೊಂಡು ಕೆಲಸ ಮಾಡ್ತಿದ್ರೆ ಇಲ್ಲೊಂದು 4 ಜನ ನೋಡಿ, ಇಲ್ಲೊಂದು 4 ಜನ ಇಲ್ಲಿ ಸುಮ್ಮನೆ ತಿರುಗುತ್ತಿದ್ದಾರೆ ನೋಡಿ. ಇಷ್ಟೇ ಇಲ್ಲ, ಇಂಟ್ರೆಸ್ಟ್ ಇಲ್ಲದವ್ರು ಕೆಲಸ ಮಾಡಿ. ಆಯ್ತಾಯ್ತು, ಸಾಕು 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 ಸಾಕು, ಅಷ್ಟೇ ಅಷ್ಟೇ ಆಗ್ಬೋದು. ಓವರ್ ಆಕ್ಟಿಂಗ್ ಮಾಡಬೇಡಿ. ಎಣ್ಣೆ ಹಾಕಿದೆ ಕಬ್ಬಣ ಎಣ್ಣೆ ಹಾಕ್ರ ಒಂಥರ ಆಗ್ತದ, ಆಯಿಲ್ ಆಯಿಲ್ ಕಾರಣ ಒಂಥರ ಸೇರುದಿಲ್ಲ ತಿಂದು. ಇಲ್ಲ ಎಣ್ಣೆ ಚೂರ ಹಾಕಿ ಎಣ್ಣೆ ಅಷ್ಟು ಸ್ಪೀಡ್ ಬೇಡ ಇದಕ್ಕೆ. செம்மையா சமைக்கிறா, பயங்கர மாறிச்சிக்கிறா. இன்னைக்கு ஒரு புட்டி எல்லாரும் வாங்க. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ. ನೋಡಿ, ಈಗ ಎಲ್ಲ ಊಟಕ್ಕೆಲ್ಲ ಸಿದ್ಧತೆ ಆಗ್ತಾ ಉಂಟು. ಪನೀರ್ ಪದಾರ್ಥ ಮತ್ತೆ ಪರೋಟ. ವೆರಿ ಸ್ಪೆಷಲ್ ರೆಸಿಪಿ ಬೈ ನಮ್ಮ ಚಿಕ್ಕಮ್ಮನಿಂದ. ಸ್ಪೆಷಲ್ ರೆಸಿಪಿ. ಚಿಕ್ಕಮ್ಮನ ಹಾಯ್ ಅನ್ನಲ್ಲಿ ಹೇಳಿ. ಊಟ ಸ್ಟಾರ್ಟ್ ಆಯ್ತು. ಎಲ್ಲರೂ ಪರೋಟ ತಿಂತಿದ್ದಾರೆ ನೋಡಿ. ನಾನು ಸಹ ಒಂದು ಪರೋಟ ಮತ್ತು ಪಾಯಸ ತಗೊಂಡಿದ್ದೇನೆ. ಊಟ ಮಾಡುವ ಇನ್ನು. ಹಾರ್ಡ್ ವರ್ಕ್ ಫುಲ್. ಕಾಯಿ ಚೊಪ್ಪ ಎಲ್ಲ ತೆಗಿತಿದ್ದೇನೆ. ಹಾರ್ಡ್ ವರ್ಕ್ ಆಗ್ತಿತ್ತು ರಾತ್ರಿ ಕಟ್ಟಿ ಅಂತ ಕಾಣ್ತಿಲ್ಲ ನೋಡಿ. ಫ್ರೆಂಡ್ಸ್ ಬನ್ನಿ, ಒಂದು 4 ಕಾಯಿ ಉಂಟು. ಅದರಲ್ಲಿ ಇವತ್ತು ಹಿಡ್ಕೊಂಬಕಾಯ್ದೆ ಹಂಗೆ ಓಡ್ತಿದ್ದ. ಲಟ್ಸಿ ಆಯ್ತು. ಈಗ ಲಾಸ್ಟಿಗೆ ಒಂದು ಶೋ ಮಾಡೋಕೆ ಕಾರ್ತಿಕ್ ಅವರಿಂದ ಕಾರಣ ಪೊಸಿಷನ್ ಅನ್ನು ಮಾಡುತ್ತೆ. ಮಾಡ್ಬಿಡಿ ಬಡ್ದು ನೋಡಿ, ನಾವೆಲ್ಲ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ. ಈಗ ನಾವು ಎಲ್ಲ ರಾತ್ರಿ 11 ಗಂಟೆ ಆಯ್ತು. ಈಗ ನಾವು ಮನೆ ಹತ್ರದವರನ್ನೆಲ್ಲ ಎಬ್ಬಿಸ್ಲಿಕ್ಕೆ ಈಗ ಆಟ ಆಡ್ಲಿಕ್ಕೆ ಕೂತ್ಕೊಂಡಿದ್ದೇವೆ. ಈಗ ಒಂದು ಸಣ್ಣ ಆಟ ಆಡಿ ನಂತರ ಮಲಗುವುದು. ವಾಯ್ಸ್ ಸೌಂಡ್ ಇಲ್ಲ. ಆಯ್ತಾ? ತಪ್ಪಲಿ Stop,
ನಮ್ದು ಕಡೆಗೂ ಕಸಿನ್ಸ್ ರಿಯೂನಿಯನ್ ಮುಗೀತು, ಆಮೇಲೆ ಬರ್ತ್ಡೇ ಪಾರ್ಟಿ ಸಹ ಮುಗೀತು. ಎಲ್ಲರಿಗೂ ಇದೇ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಉಂಟು, ಅದನ್ನು ಫಾಲೋ ಮಾಡಿ.